ಮತ್ತಷ್ಟು ಅಪ್ಡೇಟ್ಸ್ ಕಡೆಗೆ ಗಮನ ಕೊಟ್ಟು ಮತ್ತೆ ನಿಮ್ಮ ಕಡೆಗೆ ವಾಪಸ್ ಬರ್ತೀನಿ ನಾನು. ನೋಡಿ, ಈ ಬಳ್ಳಾರಿ ಮಾಡ್ಯೂಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಆಗಿರೋದ್ರ ಹಿಂದಿರುವ ಶಂಕಿತ ಉಗ್ರ ಈತ ಕೂಡ ಏನಾದರೂ ಬಳ್ಳಾರಿ ಮಾಡ್ಯೂಲ್ನ ಸಂಬಂಧಪಟ್ಟವನ ಅನ್ನೋ ದೊಡ್ಡ ಅನುಮಾನ. ಕಳೆದ ವರ್ಷ ಬಳ್ಳಾರಿಯಲ್ಲಿ ದಾಳಿ ನಡೆಸಿತು ಎನ್ಐಎ. 2023 ಡಿಸೆಂಬರ್ 14ರಂದು ಕೇಸ್ ದಾಖಲಾಗಿತ್ತು. ಬಳ್ಳಾರಿ ಮಾಡ್ಯೂಲ್ ಸಂಬಂಧ 5 ಬಂಧನ ಕೂಡ ಆಗಿತ್ತು. ಮಿನಾಸ್ ಅಲಿಯಾಸ್ ಸುಲೈಮಾನ್, ಸೈಯದ್ ಸಮೀರ್, ಮೊಹಮ್ಮದ್ ಮುನಿರುದ್ದೀನ್, ಸೈಯದ್ ಸಮೀವುಲ್ಲಾ, MD ಮುಜಾಮಿಲ್, ಈ 5ರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ರು. ಬಂಧಿತರಿಂದ ಸಲ್ಫರ್, ಪೊಟ್ಯಾಷಿಯಂ ನೈಟ್ರೇಟ್, ಚಾರ್ಕೋಲ್, ಗನ್ ಪೌಡರ್, ಶುಗರ್, ಎಥನಾಲ್ ಅನ್ನ ಜಪ್ತಿ ಮಾಡಿಕೊಳ್ಳಲಾಗಿತ್ತು. ಇವೆಲ್ಲವೂ ಕೂಡ IED ತಯಾರಿಕೆಗೆ ಬಳಕೆ ಮಾಡುವಂತಹ ಕಚ್ಚಾ ವಸ್ತುಗಳು. ಈಗ ಸದ್ಯಕ್ಕಿರುವ ಅನುಮಾನ, ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಆದ ಸ್ಫೋಟ ಪ್ರಕರಣದ ಹಿಂದಿರುವ ಶಂಕಿತ ಉಗ್ರ ಕೂಡ ಇದೇ ಒಂದು ಗ್ಯಾಂಗಿಗೆ ಸಂಬಂಧಪಟ್ಟ ಸದಸ್ಯನಾಗಿರಬಹುದಾ, ಅದೇ ರೀತಿಯಲ್ಲೇ ಆಪರೇಟ್ ಮಾಡಿದ್ದಾನ ಈತ ಅನ್ನೋ ಅನುಮಾನ. ಅದೇ ಅನುಮಾನದ ಆಧಾರದ ಮೇಲೆ ಈಗ ತನಿಖಾಧಿಕಾರಿಗಳು ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ. ರೈಟ್ ಸುನಿಲ್, ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ನೋಡಿ, ಬಳ್ಳಾರಿ ಮಾಡ್ಯೂಲ್ ಅನ್ನೋ ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಕಳೆದ 3-4 ದಿನಗಳ ಹಿಂದೆನೇ ಬ್ರೇಕ್ ಮಾಡಿತ್ತು. ಇದು ಒಂದು ಆಯಾಮವನ್ನ ತನಿಖಾಧಿಕಾರಿಗಳು ಅಳವಡಿಸಿಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಿ ಈಗದ ಅಪ್ಡೇಟ್ ಆಗ್ತಾ ಇದೆ. ಏನೆಲ್ಲ ಮಾಹಿತಿ ಇದೆ ಈ ಬಗ್ಗೆ? ಎಸ್ ಸ್ಮಿತಾ, ಟೆರರಿಸ್ಟ್ ಆ್ಯಂಗಲ್ನಲ್ಲಿ ನೋಡ್ತಾ ಹೋದರೆ NIA ಆ್ಯಕ್ಚುಲಿ ಇಡೀ ದೇಶಾದ್ಯಂತ ಟೆರರಿಸ್ಟ್ ರಿಲೇಟೆಡ್ ಆಗಿ ಇನ್ವೆಸ್ಟಿಗೇಷನ್ ಮಾಡುತ್ತೆ. ಅದರಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ, ಯಾವ್ಯಾವ ಭಾಗದಲ್ಲಿ ಟೆರರ್ ಆ್ಯಕ್ಟಿವಿಟಿಗಳು ನಡೀತಾ ಇರುತ್ತೋ ಆ ಭಾಗದ ಹೆಸರನ್ನು ಸೇರಿಸಿ ಅದಕ್ಕೊಂದು ಮಾಡ್ಯೂಲ್ ಅನ್ನುವಂಥ ಹೆಸರನ್ನು ಯೂಶುವಲ್ ಆಗಿ NIA ಅಧಿಕಾರಿಗಳು ಕೊಡ್ತಾರೆ. ಅದೇ ರೀತಿಯಲ್ಲಿ ಹಿಂದೆ ಆಗಿರುವಂಥ ನೋಡ್ತಾ ಹೋದರೆ ಅಲ್ಹಿಂದ್ ಮಾಡ್ಯೂಲ್ ಅಂದರೆ ಬೆಂಗಳೂರಲ್ಲಿ ಆಗಿರುವಂಥದ್ದು, ಶಿವಮೊಗ್ಗ ಮಾಡ್ಯೂಲು, ಸೊ ಈ ರೀತಿ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತಾರೆ. ಆ್ಯಂಡ್ ಇಡೀ ಕರ್ನಾಟಕದಲ್ಲಿ ಟೆರರ್ ಹಬ್ ಅಥವಾ ಟೆರರ್ ಆ್ಯಕ್ಟಿವಿಟೀಸ್ ಜಾಸ್ತಿ ನಡೀತಾ ಇದ್ದಿದ್ದು ಅನ್ನುವಂಥದ್ದು ಇದ್ದಿದ್ದು ಒಂದು ಬೆಂಗಳೂರು. ಅದಾದ ಬಳಿಕ ಇತ್ತೀಚಿನ ವರ್ಷಗಳಲ್ಲಿ ಮಂಗಳೂರು ಮತ್ತು ಶಿವಮೊಗ್ಗ ಕೂಡ ಸೇರಿಕೊಂಡಿತ್ತು. ಆದರೆ ಯಾವತ್ತೂ ಕೂಡ NIA ಅಧಿಕಾರಿಗಳಿಗೆ ಬಳ್ಳಾರಿಯಲ್ಲಿ ಟೆರರ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅನ್ನುವಂಥ ಕಿಂಚಿತ್ತು ಅನುಮಾನ ಕೂಡ ಇರಲಿಲ್ಲ. ಆದರೆ ಯಾವಾಗ ಕೋಟಾ ನೋಟು ಚಲಾವಣೆಗೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಕೆಲವೊಂದು ಶಂಕಿತರು ಅರೆಸ್ಟ್ ಆದರು, ಅದಾದ ನಂತರ ಬಳ್ಳಾರಿ ಮೇಲೂ ಕೂಡ NIA ಅಧಿಕಾರಿಗಳು ನಿಗಾ ಇಟ್ಟಿದ್ರು. ಡಿಸೆಂಬರ್ 14ನೇ ತಾರೀಕು ಈ ಸಂಬಂಧಪಟ್ಟಂತೆ NIAಯಲ್ಲಿ ಒಂದು ಕೇಸ್ ಕೂಡ ರಿಜಿಸ್ಟರ್ ಆಗಿತ್ತು. ಬಳ್ಳಾರಿ ಐಸಿಸ್ ಮಾಡ್ಯೂಲ್ ಹೆಸರಿನಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಕೇಸ್ ರಿಜಿಸ್ಟರ್ ಆಗಿತ್ತು. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಡೆಗಳಲ್ಲಿ ದಾಳಿಯನ್ನು ಮಾಡಲಾಗಿತ್ತು. ಈ ಒಂದು ಬಳ್ಳಾರಿ ಐಸಿಸ್ ಮಾಡ್ಯೂಲ್ ಸಂಬಂಧ ಒಟ್ಟು 5 ಜನ ಶಂಕಿತ ಉಗ್ರರನ್ನು NIA ಅಧಿಕಾರಿಗಳು ಅರೆಸ್ಟ್ ಕೂಡ ಮಾಡಿದರು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇವರ ಬಳಿಯಿಂದ ಸಾಕಷ್ಟು ಕಚ್ಚಾ ವಸ್ತುಗಳನ್ನು NIA ಅಧಿಕಾರಿಗಳು ಜಪ್ತಿ ಮಾಡಿದರು. ಆಗಲೇ ಒಂದು ಡೌಟ್ ಇತ್ತು, ಈ ಬಳ್ಳಾರಿ ಐಸಿಸ್ ಮಾಡ್ಯೂಲ್ ಪರವಾಗಿ ಕೆಲಸ ನಿರ್ವಹಿಸ್ತಾ ಇರುವಂಥವರು ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸಿ ದೇಶದ ವಿವಿಧ ಭಾಗಗಳಲ್ಲೂ ಕೂಡ ದಾಳಿಗಳಾಗಿತ್ತು. ಹಲವಾರು ಕಡೆಗಳಲ್ಲಿ ಸ್ಫೋಟಕ ಸಾಮಗ್ರಿಗಳು, ಮೊಬೈಲ್, ಅದೇ ರೀತಿ ಡಿಜಿಟಲ್ ಡಿವೈಸ್ಗಳು ಕೂಡ ಜಪ್ತಿಯಾಗಿತ್ತು. ಇದರ ಮುಂದುವರಿದ ಭಾಗವಾಗಿ ಈ ಒಂದು ಬಳ್ಳಾರಿ ಮಾಡ್ಯೂಲ್ನಲ್ಲಿ ಇದ್ದಂತಹ ಕೆಲವೊಂದು ವ್ಯಕ್ತಿಗಳು ಅಬ್ಸ್ಕಾಂಡಿಂಗ್ ಇರುವ ಬಗ್ಗೆ ಕೂಡ ಮಾಹಿತಿ ಇತ್ತು. ಈಗ ಈ ಶಂಕಿತ ಉಗ್ರ ಬೆಂಗಳೂರಿನಲ್ಲಿ ಕೃತ್ಯ ಎಸಗಿದ ಬಳಿಕ ಬಳ್ಳಾರಿಗೆ ಹೋಗಿರುವಂಥದ್ದಕ್ಕೂ ಮತ್ತು ಹಳೆಯ ಕೇಸ್ನಲ್ಲಿ ಬಳ್ಳಾರಿ ಮಾಡ್ಯೂಲ್ನಲ್ಲಿ ಇದ್ದಂಥವರು ಏನೇನು ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೆ ಪ್ಲಾನ್ ಮಾಡ್ತಿದ್ರು ಅನ್ನುವಂಥದ್ದು ಮಾಹಿತಿ ಇತ್ತು. ಇದೆಲ್ಲದಕ್ಕೂ ಕೂಡ ಒಂದು ಕಡೆಯಲ್ಲಿ ಲಿಂಕ್ ಆಗ್ತಿದೆ. ಇಡೀ ಕೃತ್ಯದ ಹಿಂದೆ ಇದೇ ಒಂದು ಬಳ್ಳಾರಿ ಮಾಡ್ಯೂಲ್ ಇದೆಯಾ ಅನ್ನುವಂಥದ್ದು ಅನುಮಾನ ಕೂಡ NIA ಅಧಿಕಾರಿಗಳಿಗಿದ್ದು ಈ ಸಂಬಂಧಪಟ್ಟಂತೆ ಈಗ ಹೆಚ್ಚಿನ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸ್ಮಿತ್.